ಸ್ವಲ್ಪ ಶಾಂತಿ ಇರ್ರಿ. ಸಚಿವರು ನಿಮ್ ವೇದಿಕೆಗೆ ಬಂದಾರ. ಅವ್ರೇನ್ ಬೇಡಿಕೆ ಅದಾವ ನಾವು ಹೇಳೋನು, ಸಚಿವರು ಅದನ್ನ ಬಗೆಹರಿಸತಕ್ಕಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಗುರ್ಲಾಪುರ ವೇದಿಕೆಗೆ 2 ಸಾರಿ ಬಂದು ಸರ್ಕಾರ ಜೊತೆ ಮುಕ್ತವಾಗಿ ಚರ್ಚೆ ಮಾಡಿ ಇಡೀ ಕನ್ನಡ ನಾಡಿನ ಪ್ರತಿಯೊಬ್ಬ ಕಬ್ಬು ಬೆಳೆಗಾರರಿಗೆ 300 ರೂಪಾಯಿ ಕೊಡಿಸ್ತಕ್ಕಂತ ಕೆಲಸವನ್ನು ಮಾಡ್ಯಾರ. ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ರೈತರೆಲ್ಲ ಮುಂದ್ಗಡೆ ಬರೀ, ಇಲ್ಲಿ ಕೂಡ ಬರೀ, ಇಲ್ಲಿ ನಿಂತಾರೆಲ್ಲ ಬರೀ ಈ ಕಡೆ, ಬರೀ ಈ ಕಡೆ. ನೀವು ವೇದಿಕೆ ಮ್ಯಾಗಿದ್ದವ್ರು SP ಸಾಹೇಬರನ್ನು ಬಿಟ್ಟ ಮತ್ತು ಸಚಿವರನ್ನು ಬಿಟ್ಟು ಎಲ್ಲರೂ ಕೆಳಗೆ ಕೂಡ್ರಿ. ನಾವು ರೈತರು ಬರೀ ತೆಳಗ್ ಕೂಡ್ಬೇಕು. ಎಲ್ಲರೂ ತೆಳಗ್ ಕೂಡ ಮಟ್ಟ ನಾವ್ ಏನು ಮಾತಾಡಂಗಿಲ್ಲ. ತೆಳಗ್ ಎಲ್ಲರೂ ಶಿಸ್ತಾಗಿ ಕೂಡ್ಬೇಕು. ಈ ಕಡೆ ನಿಂತವ್ರಲ್ಲ ಮುಂದೆ ಬರೀ ಕಡೆ ಜಾಗ ಐತೆ. ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಜೈ ಜವಾನ್, ಜೈ ಜವಾನ್. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಶಶಿಕಾಂತ್ ಗುರೂಜಿ ಅವರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಪ್ರೊಫೆಸರ್ ನಂಜನ್ ಸ್ವಾಮಿ ಅವರಿಗೆ. ಈಗ ಸರ್ಕಾರಕ್ಕ ನಮ್ಮ ಏನು ವಿಚಾರಗಳನ್ನ ಮುಟ್ಟಿಸ್ಬೇಕಪ್ಪ ಅಂದ್ರೆ ನೀವು ಶಾಂತರಾಗಿ ಕೂತ್ಕೋಬೇಕ. ಅಲ್ಲಿ ಕಾಣೋದಿಲ್ರಿ ನಮಗ. ಮನವರಿಕೆ ಮಾಡುವಂತದ್ದಾಗಬೇಕು. ಮತ್ತ ಮುಖ್ಯಮಂತ್ರಿ ಅವರ ಜೊತೆ ಬಂದಿರತಕ್ಕಂತ ಜನ ಅದರಪ್ಪ. ಯಾಕಂದ್ರ ಏನ್ ಟ್ರೈನ್ ಅನ್ನಕೇನ್ ಎಲ್ಲ ರಿಸರ್ವೇಶನ್ ಇಲ್ಲ. ಎಲ್ಲಿ ಜನರಲ್ ಡಬ್ಬೆ ಕೂತು ಬಂದಾರೋ ಪಾಪ ಎಷ್ಟ ತ್ರಾಸದಾಗುತ್ತೆ. ಒಂದ್ ಯಾಕಂದ್ರೆ ಏನಾರ ಒಂದ ಬೆಳಗಾವಿ ಚಳಿಗಾಲ ಅಧಿವೇಶನ ನಡೆದೈತಿ, ರೈತರಿಗೆ ಒಂದ್ ಏನಾರ ಆಗ್ತತಿ ಅನ್ನುವಂತ ವಿಚಾರನ ಇಟ್ಕೊಂಡ ಬಂದಿರತಕ್ಕಂಥ. ಈ ಕಡೆ ನಮ್ಮ ಗದಗ ಮತ್ತು ಆ ಕಡೆ ಬೀದರ, ಯಾದಗಿರಿ, ರಾಯಚೂರ ನಾವೆಲ್ಲ ಶಾಂತರಾಗಿ ಕೂಡ್ಬೇಕಾಗಿತ್ತು. ನಾವಿನ್ನ ಲಕ್ಷಾಂತರ ಜನ ಸೇರ್ಬೇಕಂತೇಳಿ ಅಧ್ಯಕ್ಷ ಒಂದ್ ತಾಸು ಬಿಡುದಿಲ್ಲ. ಈಗ ಸರ್ ಸಕ್ಕರೆ ಏನಂತಾವ್ ಡಿಜಿಟಲ್ ಕಾಟವನ್ನ ಮತ್ತ ಅದೇಂಗೇನ ಅಷ್ಟ ರಿಕವರಿ ಕಡಿಮೆ ಬರ್ತತಿ. 100% ಸರ ಈ ಕಾರ್ಖಾನೆ ಅವರು ಇದು ಮೋಸ ಮಾಡ್ತಕ್ಕಂಥ ಕಂಪನಿ ಐತಿ. ಅವರೇ ನಮ್ಮನ್ನ ಉದ್ಧಾರ ಮಾಡಕ್ಕೆ ಕಟ್ಟಿಲ್ಲ. ಅದು ತಮಗೂ ಗೊತ್ತಿದ್ದ ವಿಷಯ ಐತಿ. ನೀವು ಮಾಡಿ ಮಾತಾಡಿರಿ. ಯಾಕಂದ್ರೆ ಅವರು ಉದ್ಧಾರ ಆಗಕ್ಕೆ ಕಾರ್ಖಾನೆ ಕಟ್ಟಿದಾರು. ಈಗ ಅವರಿಗೆ ಕೋರ್ಟ್ ಕೂಡ ಚೀಮಾರಿ ಹಾಕೈತಿ ಅವ್ರಿಗೆ. ಮೊದಲ ಕಬ್ಬು ಬೆಳೆಗಾರ ಇದ್ರನ್ನ ಕಾರ್ಖಾನೆಪ್ಪ ಇದನ್ನ ನಡೆದಿರತ್ತ ಅವ್ರಿಗೂ ಗೊತ್ತಾಗೈತಿ. ಈಗ ಕೋರ್ಟ್ ಚೀಮಾರಿ ಹಾಕೈತಿ ಅವ್ರಿಗೆ. ನಿರಾಣಿಯದು ಹೋಗ್ಯಾರ ಕಾಣ್ತದ ಬಹುಶಃ. ಅವ್ರಿಗೂ ತಲೆಯಾಗದಾವ. ಈ ಕಡೆ ಬಿಜೆಪಿ ಅವರು ಕಾಂಗ್ರೆಸ್ ಅವ್ರು ಹೇಳ್ಯಾರ ನಾವ್ಯಾಕೆ ಹೋಗೋಣ ಅಂತ ತೊಡೆ ಮಂದಿ ಅದು ಕಂಪನಿ ಐತಿ. ಅದನ್ನೇನ ಸರ್ಕಾರ ಜವಾಬ್ದಾರಿ ಐತಿ. 300 ರೂಪಾಯಿ ಅಂತ ಅವ್ರು ಮಣಿದೇವ್ರು ಕೊಡ್ಬೇಕು. ನಮ್ಗೇನ್ ಸಂಬಂಧ ಇಲ್ಲ. ಅದ ಕೊಡ್ಲೇಬೇಕಾದ ಸರ್ಕಾರ ಮುಖ್ಯಮಂತ್ರಿ ಘೋಷಣೆ ಮಾಡ್ಯಾರು ಸರ್. ಅದೇ ರೀತಿಯಾಗಿ ಕಬ್ಬು ಬೆಳೆಗಾರರ ಕಚೇರಿ ಆಯುಕ್ತರು ನಮಗಂತೂ ಪೂರ ಅಪಮಾನ ಅನ್ಸತೈತಿ. ಯಾಕಂದ್ರ ಇತಿಹಾಸದಾಗ ಕಾರ್ಖಾನೆಗೆ ಹೋಗಿ ರಿಕವರಿ ಚೆಕ್ ಮಾಡ್ಲಿಲ್ಲ. ಶುಗರ್ ಕಮಿಷನರ್ ಇಲಾಖೆಯವರ ಅಲ್ಲಿ ಯಾರನ್ನೋ ಡಿಡಿ ಪುಟದವ್ರು ನಚ್ಚುದು, ಅವ್ರು ನಚ್ಚತಕ್ಕಂಥದ್ದು ಆಗತ್ತೈತಿ. ಅದಕ್ಕಾಗಿ ಸರ್ ಅದನ್ನ ಕರೆಂಟ್ ಅನ್ನು ಕಡ್ಡಾಯವಾಗಿ ಮಾಡ್ಬೇಕು. ಮತ್ತ ಅಕ್ರಮ ಸಕ್ರಮನ್ನ ಬಂದ್ ಆಗೈತಿ. ಅದರಿಂದ ಸಂಕಷ್ಟದಾಗದು. ಇವತ್ತ ಎಂತ ಪರಿಸ್ಥಿತಿ ಅಂದ್ರು ಇವತ್ತಿಂದ ಎದ್ದು ಹೋಗಂಗಿಲ್ಲ. ನಾವು ಹಾಲ ಕರೆಂಟ್ ಕಡ್ಡಾಯವಾಗಿ ಕೊಡಬೇಕು. ಅಕ್ರಮ ಸಕ್ರಮನ್ನ ಇವತ್ತಿಂದ ಮುಖ್ಯಮಂತ್ರಿಯವರು ಜಾರಿಗೆ ಮಾಡ್ತಕ್ಕಂಥ ಇನ್ನೂ ಬೇಕಾಗಿಲ್ಲ ನಮಗ. ಅದನ್ನ ನೀವು ಯಾವಾಗ ಏನ್ ಮಾಡ್ತೀರಿ ಮಾಡ್ರಿ, ತಕ್ಷಣ ಅದು ಆಗ್ಬೇಕು. ಅದೇ ರೀತಿಯಾಗಿ ಸಬ್ ಸ್ಟೇಷನ್ಗೋಸ್ಕರ DC ಅವ್ರು ಏನ್ ಮಾಡ್ತಾರೋ, ಇಲ್ಲಿ ಅಲ್ಲೇನ ಊರಾಗ ಜಾಗ ಇರ್ತದ್ರಲ್ಲ, ಈಗ ಅದ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ 4 ಪಟ್ಟು ರೊಕ್ಕ ಕೊಡ್ತೀರಿ. ನಮ್ಮ 50 ಲಕ್ಷ ರೂಪಾಯಿ ಎಕರೆ ಜಮೀನು ಕಿಮ್ಮತ್ ಹಾಕವ. ನಿಮ್ಗೆ 20 ಲಕ್ಷ ರೂಪಾಯಿ ಹೆಂಗ್ ನಮ್ಮ ರೈತರ ಭೂಮಿ ಕೊಡಕ್ ಸಾಧ್ಯತೆ? ಇವತ್ತ ನೀವು ಮುಖ್ಯಮಂತ್ರಿಗೆ ಹೇಳಿ ನಮ್ಮ ಅವ್ರ ಜಾರ್ ಸಾಹೇಬ್ರ ಅಜ್ಜ ಅಂತೂ ಎಂದೂ ಭೇಟಿ ಆಗ್ಲಿಲ್ಲ. ನಮ್ಗೆ ಇತಿಹಾಸ
ಭೇಟಿ ಆಗ್ಬೇಕಾದ್ರೆ ಸಿಎಂ ಭೇಟಿ ಆಗ್ರೆ ಈ ನಮ್ ಜಾರ್ಜ್ ವಿದ್ಯುತ್ ಮಂತ್ರಿ ಎಂದೂ ಭೇಟಿ ಆಗಿಲ್ಲ ನಮ್ಗೆ ಇತಿಹಾಸದಾಗ. ನಮ್ ಟೈಮ್ ಸುಮಾರು ವಯಸ್ಸದವನವ್ರಿ ನೀವು ವಿದ್ಯುತ್ ಮಂತ್ರಿ ಮಾಡ್ಬೇಕಲ್ಲ, ಅದೊಂದು ದೊಡ್ಡ ಸಮಸ್ಯೆ ಆಗೈತೆ. ಅದಕ್ಕೆ ಸರ ಇವತ್ತ ಸ್ಟೇಷನ್ಗಳ ಏನೈತ್ಲೆ ಅದನ್ನ ಸರ್ಕಾರ ಎಷ್ಟ ಅಲ್ಲಿ ವ್ಯಾಲ್ಯೂಯೇಷನ್ ಆಕೈತೆ, ಆ ವ್ಯಾಲ್ಯೂಯೇಷನ್ ಅನ್ನು ನೀವು ಮಾಡಿದ್ರೆ ಸ್ಟೇಷನ್ಗೆ ಜಾಗ ಕೊಡ್ತಾರ ಮಂದಿ. ಈ ಜಾಗ ಯಾಕೆ ಕೊಡುವತ್ತಂದ್ರೆ ನೀವು 40 ಲಕ್ಷ ಆಗುದು ನಾವ್ ಹೆಂಗ್ 20 ಲಕ್ಷ ಕೊಡೋಣ್ರಿ? ಅದನ್ನೊಂದು ನಿಮ್ ಕ್ಯಾಬಿನೆಟ್ದಾಗ ಏನ್ ಸರ್ಕಾರದಾಗ ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ, ಆ ಗೈಡ್ಲೈನ್ಸ್ ಅನ್ನು ಚೇಂಜ್ ಮಾಡಿ ಸ್ಪೆಷಲ್ ಆಗಿ ಕೆಪಿಟಿಸಿಎಲ್ ಖರೀದಿ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಅದೊಂದು ಗೈಡ್ಲೈನ್ಸ್ ಚೇಂಜ್ ಮಾಡಿ ಇವತ್ತು ಕೂಡ ಅದ ಕಡ್ಡಾಯವಾಗಿ ಬದಲಾವಣೆ ಆತಪ್ಪ ಅಂದ್ರೆ ಸ್ಟೇಷನ್ಗಳು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂತಂದ್ರ ಒಂದು ಸ್ಟೇಷನ್ ಮೇಲೆ ನಾವು ಅಲ್ಲಿ ಹಗಲಿ 3 ತಾಸ ರಾತ್ರಿ 3 ತಾಸ ಅಡ್ಜಸ್ಟ್ ಮಾಡಿ ಕರೆಂಟ್ ಕೂಡ ಕೊಡಕ್ ಆಗೋಲ್ಲ. 12 ತಾಸು ಬೇಡಿಕೆ ಇಟ್ಟದು ಸ್ಟೇಷನ್ಗಳು ಆಗ್ಲಿಲ್ಲ ಅಂದ್ರೆ ಅದು ಎಂದೂ ಸಾಧ್ಯ ಇಲ್ಲ. ಮತ್ತ 50 ವರ್ಷ ಸರ್ ವೈರ್ಗಳು ಹಳಿವಾಗ್ಯಾವ ಆಗ್ಯಾವಲ್ರಿಪ್ಪ. 50 ವರ್ಷ ತಂತಿ ಹಾಕ್ಯಾರು, ಹೊಳಿ ಚೇಂಜ್ ಮಾಡಿಲ್ಲ ಸರ್. ನಿಮ್ದು 30% ವಿದ್ಯುತ್ ಅದ್ರೊಳಗೆ ಸೋರಿಕೆ ಆಗತ್ತೆ. ಆ ಕಟ್ ಮಾಡಿ ಸುಮಾರು ವೈರ್ದಾಗನ 30% ಅಲ್ಲಿ ಪ್ರಕ್ರಿಯೆಯನ್ನ ನಿಲ್ಲಿಸ್ತಕ್ಕಂಥದ್ದು ಕೂಡ ಆಗ್ಬೇಕು ಸರ್. ಈ ಫೈನಾನ್ಸ್ ಕಿರುಕುಳ ಬಹಳ ಫೈನಾನ್ಸ್ ಕಿರುಕುಳ ಅವ್ರ ಹೈದರಾಬಾದ್ ಮತ್ ಮುಂಬೈ ಕೋರ್ಟ್ ಕೇಸ್ ಹಾಕಿ ಬಿಡತಾರ. ಅಲ್ಲಿ ಹೋಗಿ ಇಲ್ಲಿ ಬಂದ ಮನಿ ಕೀಲಿ ಹಾಕೋದು, ನಾವು ಕೀಲಿ ಮುರಿದು ಇದ್ ನಡೆದೈತಿ. ಅದಕ್ಕಾಗಿ ಫೈನಾನ್ಸ್ ಇರ್ಲಿ, ಸೌಹಾರ್ದ ಇರ್ಲಿ, ಈ ಗೌರ್ಮೆಂಟ್ ಬ್ಯಾಂಕ್ ಇರ್ಲಿ, ಎಲ್ಲವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿ ಸಂಪೂರ್ಣ ಸಾಲ ಮನ್ನಾ ಮಾಡ್ರಿ. ಹೌದಿಲ್ರಿ? ಸಾಲ ವಸೂಲಾತಿ ಪ್ರಕ್ರಿಯೆಯನ್ನು ಇವತ್ತ ಮುಖ್ಯಮಂತ್ರಿ ಅದನ್ನ ಈಗಾಗಲೇ ಹಿಂದ ಗಂಭೀರವಾಗಿ ಮಾಡಿರ್ರಿ. ಆದ್ರೂ ಕೂಡ ಅದ ಹಂಗ ಪ್ರಕ್ರಿಯೆ ಚಾಲು ಆಯ್ತು ವಸೂಲಾತಿ. ಹಿಂಗಾಲೆಲ್ಲ ಹಾಳಾಗೋಗೈತ್ಯ. ಇನ್ನು ಮುಂದೆ ನಾವು ನೈಸರ್ಗಿಕ ಕೃಷಿಯನ್ನ